ಹಾಯ್. ಆ, ಇವತ್ತೊಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಬ್ಯೂಟಿಫುಲ್ ಕಾನ್ಸೆಪ್ಟ್, ಎಸ್. ಏನಿದೆ ಬ್ಯೂಟಿಫುಲ್ ಕಾನ್ಸೆಪ್ಟ್ ಅಂದರೆ ನಿಮಗೆ ಫೈನ್ ಟ್ಯೂನಿಂಗ್ ಬಗ್ಗೆ ಐಡಿಯಾ ಇರ್ಬೋದು ಅಂತ ಕಾಣುತ್ತೆ. ಏನಿಲ್ಲ, ಸಿಂಪಲ್ಲಾಗಿ ಫೈನ್ ಟ್ಯೂನಿಂಗ್ ಅಂದರೆ ಏನು ಹೇಳ್ತೀನಿ. ಕನ್ಸಿಡರ್, ಈಗ ನೀವು ಇದು ಯಾವುದೋ ಒಂದು ಯೂಟ್ಯೂಬ್ ನೋಡ್ತಿದ್ದೆ, ಆ ಎಕ್ಸಾಂಪಲ್ಲೇ ಕೊಡ್ತೀನಿ ನಾನು. ಕನ್ಸಿಡರ್, ನೀವು ಇಂಡಿಯಾಯಿಂದ ಯು ಎಸ್ ಗೆ ಟ್ರಾವೆಲ್ ಮಾಡ್ತಾರೆ. ಇಂಡಿಯಾದಲ್ಲಿ ಕಾಮನ್ ಆಗಿ ಫಾರ್ ಮೆನಿ ಪೀಪಲ್ ನೋ ಹೌ ಟು ಪ್ಲೇ ಕ್ರಿಕೆಟ್, ಹೌದಾ? ಅಂದರೆ ಈಗ ಬ್ಯಾಟ್ ಹಿಡ್ಕೊಂಡು ಹಿಂಗೆ ಬೀಸೋದು ಅಂತ ಗೊತ್ತಿರುತ್ತೆ. ಬಟ್ ಯು ಎಸ್ ಅಲ್ಲಿ ಅದು ಪಾಪ್ಯುಲರ್ ಇಲ್ಲ. ಅದು ಬಂದ್ಬಿಟ್ಟು ಅಲ್ಲಿ ಬೇಸ್ಬಾಲ್ ಪಾಪ್ಯುಲರ್ ಇದೆ. ಅಂದರೆ ಕ್ರಿಕೆಟ್ ಬ್ಯಾಟ್ ಇರುತ್ತಲ್ಲ ಆ ಥರನೇ ಇರುತ್ತೆ, ಬಟ್ ಅಷ್ಟೊಂದು ಅಗಲ ಇರೋದಿಲ್ಲ. ಉದ್ದ ಸೇಮ್ ಇರ್ಬೋದೇನೋ, ಅಗಲ ಇರೋದಿಲ್ಲ. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಇದು ಕ್ರಿಕೆಟ್ ಬ್ಯಾಟ್ ಅಂತ ಅಂದ್ಕೊಳ್ಳಿ. ಅಲ್ಲಿ ಬಂದ್ಬಿಟ್ಟು ಈ ಥರ ಸಮಥಿಂಗ್ ಏನೋ ಬರ್ಬೋದು, ಈ ಥರ. ಬಟ್ ಬೀಸೋದಂತೂ ಸೇಮು. ರೂಲ್ಸ್ ಎಲ್ಲ ಬೇರೆ ಇದ್ದಾವೆ, ನಾನು ಅದ್ರ ಬಗ್ಗೆ ಹೋಗ್ತಾ ಇಲ್ಲ. ಬೀಸೋದು ಅಷ್ಟೇ, ಎರಡರಲ್ಲೂ ಬೀಸೋದು. ಬಟ್ ದ ಮೇನ್ ಸಿಂಪಲ್ ಡಿಫರೆನ್ಸ್ ಅಂದರೆ ಹೌದು ಬೀಸ್ತೀಯಾ, ಬಟ್ ಇಲ್ಲಿ ನೀನು ಸ್ವಲ್ಪ ಎಕ್ಸ್ಟ್ರಾ ಟೆಕ್ನಿಕ್ನ ಹಾಕ್ಕೊಂಡ್ರೆ ಯು ಕ್ಯಾನ್ ಪ್ಲೇ ದಿಸ್ ಆ್ಯಸ್ ವೆಲ್. ಅಂದರೆ ದ ಒನ್ ಹೂ ನೋಸ್ ಟು ಪ್ಲೇ ಕ್ರಿಕೆಟ್, ಯಾರಿಗೆ ಕ್ರಿಕೆಟ್ ಆಡೋಕ್ಕೆ ಬರುತ್ತೆ ಅವನಿಗೆ ಬೇಸ್ಬಾಲ್ ಆಡೋದು ಕೂಡ ಈಸಿ ಆಗುತ್ತೆ. ಒಂದು 5ರಿಂದ 6 ಅಥವಾ ಬೇಸ್ಡ್ ಆನ್ ದ ಗೇಮ್ ಟ್ಯಾಕ್ಟಿಕ್ಸ್ ಅಥವಾ ಟೆಕ್ನಿಕ್ಸ್ನ ಅಡಾಪ್ಟ್ ಮಾಡಿಕೊಂಡ್ರೆ ಬರುತ್ತೆ ಅಂತ. ಏನಕ್ಕೆ ಇದು ಎಕ್ಸಾಂಪಲ್ ಹೇಳಿದೆ ಅಂದರೆ, ಕನ್ಸಿಡರ್, ಈಗ ನೀವು ಚಾಟ್ ಜಿ ಪಿ ಟಿಗೆ ಹೋಗ್ತೀರಾ. ಹಾಯ್, ಐ ವಾಂಟ್ ಟು ನೋ ಮೈ ಕರೆಂಟ್ ಬ್ಯಾಂಕ್ ಬ್ಯಾಲೆನ್ಸ್ ಅಂತ ಕೊಡ್ತೀರಾ. ಡು ಯು ಥಿಂಕ್ ಅದು ಕೊಡುತ್ತೆ ಅಂತ ಅಂದ್ಕೊತೀರಾ? ಕೊಡೋದಿಲ್ಲ, ರೈಟ್? ಸೊ ನೀವೇನು ಮಾಡ್ತೀರಾ, ಒಂದು ಚಾಟ್ ಬಾಟ್ನ ಬಿಲ್ಡ್ ಮಾಡ್ತೀರಾ. ಆ ಚಾಟ್ ಬಾಟ್ನ ಬಿಲ್ಡ್ ಮಾಡ್ತೀರಾ, ಅದು ನಿಮ್ಮದು ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಆಗಿರುತ್ತೆ. ಈಗ ನೀವು ಅದೇ ಚಾಟ್ ಬಾಟಿಗೆ ಕೇಳ್ತೀರಾ, ಏನಂದು ಇದೆಷ್ಟಪ್ಪ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಪ್ಪ ಅಂತ ಕೊಡುತ್ತೆ. ಬಟ್ ಇಲ್ಲಿ ನಾವು ಚಾಟ್ ಬಾಟ್ ಬಿಲ್ಡ್ ಮಾಡೋದಕ್ಕೆ ಇಲ್ಲಿ ಚಾಟ್ ಜಿ ಪಿ ಟಿಯಲ್ಲಿರೋ ಎ ಪಿ ಐನ ಯೂಸ್ ಮಾಡ್ತಿರ್ತೀವಿ. ಎ ಪಿ ಐ ಬಂದ್ಬಿಟ್ಟು ದ ಸೇಮ್ ಓಪನ್ ಎ ಚಾಟ್ ಜಿ ಪಿ ಟಿ ಅಂತಲೇ ಅಂದ್ಕೊಳ್ಳಿ. ಓಪನ್ ಎ ಪಿ ಐ, ಬಹಳಷ್ಟು ಎ ಪಿ ಐ ಇದಾವೆ. ಓಪನ್ ಎ ಪಿ ಐ. ಮತ್ತು ಇನ್ನೊಂದೇನಾಗುತ್ತೆ ಅಂದರೆ, ಇನ್ನೊಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ, ಕನ್ಸಿಡರ್, ಈಗ ನಿಮ್ಮದು ಒಂದು ರೆಫ್ರಿಜರೇಟರ್, ಫ್ರಿಜ್ ಬಂದ್ಬಿಟ್ಟು ರಿಪೇರಿ ಆಗಬೇಕು. ಒಂದು ಚಾಟ್ ಬೋಟ್ ಇದೆ. ಇಟ್ ಈಸ್ ಟ್ರೈನ್ಡ್ ಆನ್ ಡೈರೆಕ್ಟ್ಲಿ ಆನ್ ಓಪನ್ ಎ ಐ ಮಾಡೆಲ್. ಯಾವುದಾದ್ರೂ ತಗೊಳ್ಳಿ, ಓಪನ್ ಎ ಐ ಮಾಡಲು ಟ್ರೈನ್ಡ್. ಇದು ಕೇಳ್ತೀರಾ, ನನ್ನ ರೆಫ್ರಿಜರೇಟರ್ ಈ ಥರ ಕೆಟ್ಟೋಗಿದೆಯಪ್ಪ ಅಂತ. ಸರಿ, ಅದೇನು ಹೇಳುತ್ತೆ, ಓಕೆ ನೀನು ಬಂದ್ಬಿಟ್ಟು ಈ ಎಲೆಕ್ಟ್ರಿಷಿಯನ್ ಹತ್ರ ಹೋಗು ಅಥವಾ ಇನ್ನೊಂದು ಕಡೆ ಹೋಗು ಅಂತ ಡೈರೆಕ್ಟ್ ಸಜೆಸ್ಟ್ ಮಾಡುತ್ತೆ. ಬಟ್ ಇಲ್ಲಿ ಇನ್ನೊಂದು ಚಾಟ್ ಬಾಟು ಸೇಮ್ ಓಪನ್ ಎ ಮೇಲೆ ಬಿಲ್ಡ್ ಮಾಡಿರೋದು ಇಲ್ಲಿ ಫೈನ್ ಟ್ಯೂನ್ ಆಗಿದೆ. ಏನಿದೆ ಫೈನ್ ಟ್ಯೂನ್ ಅಂದರೆ, ಇದು ಹೇಳುತ್ತೆ, ಓ ಸಾರಿ ಟು ಹಿಯರ್ ದ್ಯಾಟ್, ಅದನ್ನ ಸಾರಿ ಅದಕ್ಕೋಸ್ಕರ ನಾನೊಂದು ಸಜೆಸ್ಟ್ ಮಾಡ್ತೀನಿ, ಈ ಪಾತಿಗೂ ಈ ಎಕ್ಸಾಕ್ಟ್ ಪಾತಿಗೂ ಯು ವಿಲ್ ಅಂಡರ್ಸ್ಟ್ಯಾಂಡ್ ಅಂತ ಎಕ್ಸಾಕ್ಟ್ ರೀಸನ್ ಕೊಡುತ್ತೆ. ಮತ್ತು ಫೈನ್ ಟ್ಯೂನ್ ಬಂದ್ಬಿಟ್ಟು ಇಟ್ ಕ್ಯಾನ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಅವರ್ ಎಮೋಷನ್ ಏನೇನು ಅಂತ. ಇದು ಬಂದ್ಬಿಟ್ಟಿದೆಯಲ್ಲ, ಇದು ಕಂಪ್ಲೀಟ್ಲಿ ಡಿಪೆಂಡೆಂಟ್ ಆನ್ ದ ಟ್ರೈನ್ಡ್ ಆನ್ ಪಬ್ಲಿಕ್ ಡೇಟಾ. ಬಟ್ ಇದು ಬಂದ್ಬಿಟ್ಟು ನಿನ್ನ ಪರ್ಸ್ನಲ್ ಡೇಟಾ. ಇನ್ನೂ ಸಿಂಪಲ್ ಆಗಿ ಹೇಳಬೇಕು ಅಂದರೆ, ಚಾಟ್ ಜಿ ಪಿ ಟಿ ಮಾತಾಡೋದು ವೆರಿ ಜನರಲ್ ವೇ, ಬಟ್ ಐ ಆಮ್ ಟ್ರೈನಿಂಗ್ ಚಾಟ್ ಜಿ ಪಿ ಟಿ ಆರ್ ಆ್ಯಡಿಂಗ್ ಸಮಥಿಂಗ್ ಆನ್ ಟಾಪ್ ಆಫ್ ದ ಎಕ್ಸಿಸ್ಟಿಂಗ್ ಸೊ ದಟ್ ನಂತರ ಮಾತಾಡೋತಾರೆ. ಅದು ಬಂದ್ಬಿಟ್ಟು ಸಿಂಪಲಾಗಿ ಫೈನ್ ಟ್ಯೂನ್ ಅಂತಾರೆ. ಏನಕ್ಕೆ ಕಾನ್ಸೆಪ್ಟ್ ಅಂತ ಅಂದರೆ, ಫೈನ್ ಟ್ಯೂನ್ ಅಂದರೆ ಇವತ್ತಿಂದ ಅದೇ ಕಾನ್ಸೆಪ್ಟು. ಸೊ ಇದು ಅರ್ಥ ಆಗಿದೆ ಅಂತ ನಿಮಗೆ ಅನಿಸುತ್ತೆ. ಇದರಲ್ಲಿ ಫೈನ್ ಟ್ಯೂನಲ್ಲಿ ದೆರ್ ಆರ್ 2 ಮೇಜರ್ ಇಂಪಾರ್ಟೆಂಟ್, ಲೋರಾ ಆ್ಯಂಡ್ ಕ್ಯೂಲೋರಾ. ವಾಟ್ ಈಸ್ ಲೋರಾ ಮತ್ತು ಕ್ಯೂಲೋರಾ ಅಂದರೆ, ಸಿಂಪಲಾಗಿ ಡೆಫಿನೇಷನ್ ಅಥವಾ ನಿಮಗೇನೋ ಸ್ಟೇಟ್ಮೆಂಟ್ ಅರ್ಥ ಆಗಬೇಕು ಅಂದರೆ, ಏನಪ್ಪ ಮರೆತೋಯ್ತು ನನಗೆ. ಲೋರಾ, ಲೋ ಕ್ವಾಂಟೈಸ್, ಒಂದು ನಿಮಿಷ.
ನನಗೆ ಮರ್ತೋಗಿದೆ, ನಿಮಿಷ ನೋಡ್ತಾ ಇದ್ದೀನಿ ಇಂಟರ್ನೆಟ್ಟಲ್ಲಿ. LoRa expand. ಅಂತ ಕೊಟ್ಟಿದ್ದೀನಿ. ಲೋ ರ್ಯಾಂಕ್ ಅಡಾಪ್ಟೇಷನ್. ಸರಿ, ಲೋ ರ್ಯಾಂಕ್ ಅಡಾಪ್ಟೇಷನ್ ಇದೇನು ಅಂದರೆ ಸೇಮ್ ಲೋ ರ್ಯಾಂಕ್ ಅಡಾಪ್ಟೇಷನ್ನೇ ಕ್ವಾಂಟೈಸ್ಡ್. ಇದನ್ನು ಹೇಳ್ತೀನಿ ಏನು ಲೋ ರ್ಯಾಂಕ್ ಅಡಾಪ್ಟೇಷನ್ ಮತ್ತು ಕ್ಯೂ ಲೋರಾ ಡಿಫ್ರೆನ್ಸ್ ಅಂತ ನಾನು ಹೇಳ್ತೀನಿ. ಹೆಂಗೆ ಲೋರಾ ವರ್ಕ್ ಆಗುತ್ತೆ ಅಂದರೆ, ಇದು ನಾರ್ಮಲ್ಲಾಗೆ ಪಬ್ಲಿಕ್ ಡೇಟಾ ಮೇಲೆ ಟ್ರೈನ್ ಆಗಿದೆ. ಈ ಟೆಕ್ನಾಲಜಿನ ಆ್ಯಡ್ ಮಾಡ್ತೀನಿ ಪಬ್ಲಿಕ್ ಡೇಟಾ ಮೇಲೆ. ಸೊ ಅವಾಗ ಬಂದುಬಿಟ್ಟು ಒಂದು ಮ್ಯಾಥಮೆಟಿಕಲ್ ಎಕ್ಸಾಂಪಲೇ ಕೊಟ್ಬಿಡ್ತೀನಿ. ಕನ್ಸಿಡರ್ ಯಾವುದು ಓಲಾಮಾ. ಓಕೆ, ಓಲಾಮಾ ಬಂದ್ಬಿಟ್ಟು 7 ಬಿಲಿಯನ್ ಪ್ಯಾರಾಮೀಟರ್ ಮೇಲೆ ಟ್ರೈನ್ ಆಗಿದೆ ಅಂತ ಅಂದ್ಕೊಳ್ಳಿ. ಟ್ರೈನ್ ಆಗಿದೆ. ಈಗ ನಾನು ಓಲಾಮನ ಯೂಸ್ ಮಾಡಿಕೊಂಡು ನಾನೊಂದು ಆ್ಯಪ್ ಬಿಲ್ಡ್ ಮಾಡಬೇಕು. ಹೌದು, ಓಲಾಮ ಟ್ರೈನ್ ಆಗಿದೆ, ಬಟ್ ನಮ್ಮ ಕಂಪನಿಯಲ್ಲಿರೋ ಸಿಸ್ಟಮ್ಸ್ ಎಲ್ಲ ಅದಕ್ಕೆ ತಿಳಿಸಿ ಅದನ್ನು ಟ್ರೈನ್ ಮಾಡೋದು ಇಟ್ ವಿಲ್ ಬಿ ಹೆವಿ. ಏನಕ್ಕೆ ಹೆವಿ ಅಂದರೆ 7 ಬಿಲಿಯನ್ ಬಿಡಿ 10 100 1000 10,000 ಲಕ್ಷ 10 ಲಕ್ಷ ಕೋಟಿ 7 ಕೋಟಿನಾ 1 2 3 4 5 ಓಕೆ. ಬಿಡಿ 10 100 1000 10,000 ಲಕ್ಷ 10 ಲಕ್ಷ ಕೋಟಿ 10 ಕೋಟಿ 100 ಕೋಟಿ ಅಂದರೆ 1 ಬಿಲಿಯನ್ ಅಂದರೆ 100 crores. ಇದು 7 ಬಿಲಿಯನ್. ಈ 7 ಬಿಲಿಯನ್ಗೆ ಮತ್ತೆ ಟ್ರೈನ್ ಮಾಡಬೇಕು. ಇದಕ್ಕೆ GPU ಸಿಕ್ಕಾಪಟ್ಟೆ ಎಕ್ಸ್ಟ್ರಾ ಬೇಕು. ಇದಕ್ಕೂ ಕೂಡ ಕಾಸ್ಟ್ ಆಗುತ್ತೆ. ಇದು ಆಲ್ರೆಡಿ ಟ್ರೈನ್ ಆಗಿದೆ, ಬಟ್ ನಮ್ಮ ಸಿಸ್ಟಮಲ್ಲಿ ಬಂದ ಮೇಲೂ ಟ್ರೈನ್ ಮಾಡಬೇಕು. ಇಟ್ ವಿಲ್ ಬಿ ಹೆವಿ ಫಾರ್ ಅಸ್. ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ. ಇಲ್ಲಿ ಎಷ್ಟು ಡಿಜಿಟ್ ಇದ್ದಾವೆ ಅಂತ ಎಣಿಸಿ. 1 2 3 4 5 1 2 3 4 5 ಟೋಟಲ್ 10 ಡಿಜಿಟ್ಸ್ ಇದ್ದಾವೆ. ಸ್ವಲ್ಪ ಎಲೆಕ್ಟ್ರಾನಿಕ್ಸ್ ಕಡೆ ಹೋಗೋಣ. 1 ಬೈಟ್ ಅಂದರೆ 8 ಬಿಟ್ಸ್, ರೈಟ್? ಈಗ 10 ಡಿಜಿಟ್ಸ್ನ ಫಿಲ್ ಮಾಡೋದಕ್ಕೆ 1 ಬೈಟಲ್ಲಿ ಆಗಲ್ಲ. ಆಬ್ವಿಯಸ್ಲಿ ಇನ್ನೊಂದು ಬೈಟ್ ಬೇಕು, ಅಂದರೆ 8 ಬಿಟ್. ಓಕೆ, ಬಟ್ ಇಲ್ಲಿ ಓವರ್ಫ್ಲೋ ಆಗುತ್ತೆ. ಏನಿದು ಓವರ್ಫ್ಲೋ ಅಂದರೆ ನಮಗೆ ಬೇಕಾಗಿರೋ 10 ಡಿಜಿಟ್ಸ್ ಬಟ್ 16 ಆಗುತ್ತೆ. ಇವಾಗ ನಾವೇನು ಮಾಡ್ತೀವಿ ಅಂದರೆ ಇಲ್ಲಿ 2 ಇದೆಯಲ್ಲ, ಅಂದರೆ 2 ಡಿಜಿಟ್ ಬೇಕು, 2 ಡಿಜಿಟ್ ಬೇಕು. 7 ಬಿಲಿಯನ್ ಪ್ಯಾರಾಮೀಟರ್ನ ಇದನ್ನು ಮಾಡೋದಕ್ಕೆ ಕನ್ಸಿಡರ್ 7 × 2 14 GB ರ್ಯಾಮ್ ಬೇಕು ಟ್ರೈನ್ ಮಾಡೋದಕ್ಕೆ. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಕ್ಯಾಲ್ಕುಲೇಷನ್ ಭಾಳ ಜಾಸ್ತಿನೇ ಇರುತ್ತೆ. ನಾನು ಸಿಂಪಲ್ ಎಕ್ಸಾಂಪಲ್ ಕೊಡ್ತಾ ಇರೋದು, ಅದಕ್ಕೋಸ್ಕರ ನಿಮ್ಗೆ ಏನು ಜಸ್ಟ್ 14 GB ಮಾಡ್ಬೋದು ಅಂತ. ಸೊ ಇದು ಹೆವಿ ಆಗುತ್ತೆ. ಕನ್ಸಿಡರ್ ಇದು 7 ಬಿಲಿಯನ್ ಬೇಡಪ್ಪ, 700 ಬಿಲಿಯನ್ ಅಂತಲೇ ಅಂದ್ಕೊಳ್ಳಿ. ಆವಾಗ ಇನ್ನೂ ಜಾಸ್ತಿ ಆಗುತ್ತೆ. ಸೊ 14 GB ಬೇಕಾಗುತ್ತೆ. ಈಗ ನಮ್ಮ ಹತ್ರ 14 GB ಟ್ರೈನ್ ಮಾಡೋಕ್ಕೆ ಬರೀ ಅಂದರೆ ಫೈನ್ ಟ್ಯೂನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಇಲ್ಲಿ ಏನು ಮಾಡ್ತೀವಿ ಅಂದರೆ, ನಾವು ಇನ್ಸ್ಟೆಡ್ ಆಫ್ ಟೇಕಿಂಗ್ 8 ಬಿಟ್ 8 ಬಿಟ್ ತೊಗೊಳೋದ್ರ ಬದಲು, ಅಥವಾ ಅದು ಕಂಪ್ಲೀಟಾಗಿ ಇಲ್ಲೊಂದು ನಾನು ಕ್ಯಾಲ್ಕುಲೇಷನ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ, ಅದೇನಾ? ಹಾಂ, ನಿಮಗೆ ಅರ್ಥ ಆಗಲ್ಲ, ನಾನೆಲ್ಲ ಕೂತ್ಕೊಂಡು ಬರಿತಾ ಇದ್ದಿದ್ದು. 14 GB. ಓಕೆ, ಈಗ ನಾನು ಬಂದ್ಬಿಟ್ಟು ಇಲ್ಲಿ 1 ಬೈಟ್ ತೊಗೊಳಲ್ಲಪ್ಪ, 0.5 ಬೈಟ್ ಅಂತಲೇ ತೊಗೊತೀನಿ. ಐ ಡೋಂಟ್ ವಾಂಟ್ ಟು ಟೇಕ್ 1 ಬೈಟ್. ನನಗೆ 1 ಬೈಟ್ ಬೇಡ, ನನಗೆ 0.5 ಬೈಟೇ ತೊಗೊತೀನಿ. 0.5 ಬೈಟ್ ತೊಗೊತೀನಿ ಅಂತ ಸೇಮ್ 7 ಬಿಲಿಯನ್ ಪ್ಯಾರಾಮೀಟರ್. ಎಷ್ಟಾಗುತ್ತೆ?
3.5 GB ಆಗುತ್ತೆ. ಇಲ್ಲಿ ಬಂದ್ಬಿಟ್ಟು ಸೇಮ್ 7 ಬಿಲಿಯನ್ ಪ್ಯಾರಾಮೀಟರ್ಗೆ 14 GB ಆಯಿತು. ನಾನು ಹ್ಯಾವ್ ಯೂಸ್ಡ್ ಲೋ ಕ್ವಾಂಟೈಸ್ಡ್ ಲೋ ರ್ಯಾಂಕ್ ಅಡಾಪ್ಟೇಷನ್ ಮೆಥಡ್ನ ಯೂಸ್ ಮಾಡಿದೆ. ಸೊ ದ್ಯಾಟ್ ಇಟ್ ವಿಲ್ ಬಿ 3.5 GB ಆಯ್ತು. ಅಂದರೆ ನೋಡಿ ಇಲ್ಲಿ ಏನು ಸಿಂಪಲ್ ಆಗಿ ಹೇಳಬೇಕು ಅಂದರೆ 0.5 ಬೈಟ್ ಅಂದರೆ ನಿಮ್ಗೆ ಗೊತ್ತಿದೆ, ಇದು 4 ಬಿಟ್ಸ್ ಅಂತ. ಅಲ್ಲಿ ಬಂದ್ಬಿಟ್ಟು ಟೋಟಲ್ 8 ಬಿಟ್ ಯೂಸ್ ಮಾಡಿದೆ, ಆ ಥರದ ಎರಡು ಯೂಸ್ ಮಾಡಿದೆ. ಇಲ್ಲಿ ಬಂದ್ಬಿಟ್ಟು 1 ಬಿಟ್ಟನ್ನು ಯೂಸ್ ಮಾಡಿದೆ. ಓಕೆ, ನಾನು ಇದನ್ನು ಮ್ಯಾಥಮೆಟಿಕಲಲ್ಲಿ ಸ್ವಲ್ಪ ಹೇಳೋದಾದರೆ, ಅದು ಬಂದ್ಬಿಟ್ಟು ಎಲೆಕ್ಟ್ರಾನಿಕ್ಸಿಗೆ ಹೋಗಿದ್ದೀವಿ ನಾವು ಸ್ವಲ್ಪ. ಈಗ ಮ್ಯಾಥಮೆಟಿಕಲ್ ಹೇಳೋದಾದರೆ, ಯಾವುದಾದ್ರೂ ಒಂದು LLM ವರ್ಕ್ ಆಗಬೇಕು ಅಂದರೆ ಇಟ್ ಫಾಲೋಸ್ ದ ಟ್ರಾನ್ಸ್ಫಾರ್ಮರ್ ಅಂತಾರೆ ಸಿಂಪಲ್ ಆಗಿ, ಮೆಥಡ್ನ ಯೂಸ್ ಮಾಡುತ್ತೆ. ಆ ಟ್ರಾನ್ಸ್ಫಾರ್ಮರ್ ಮೆಥಡ್ ಇದೆಯಲ್ಲ, ಬಂದ್ಬಿಟ್ಟು W ಹೈಫನ್ ಇಸ್ ಈಕ್ವಲ್ಸ್ ಟು W ಪ್ಲಸ್ B ಅಂತಾನೆ ಅನ್ಕೊಳ್ಳಿ. ಇದು ಬಂದ್ಬಿಟ್ಟು ಫ್ರೋಝನ್ ಅಂದರೆ ಇಲ್ಲಿ 7 ಬಿಲಿಯನ್ ಪ್ಯಾರಾಮೀಟರ್ ಇರುತ್ತಲ್ಲ, ಅದನ್ನ ಕಾನ್ಸ್ಟೆಂಟ್ ಆಗಿ ಇಟ್ಕೊಂಡಿದ್ದೀನಿ. ಇಲ್ಲಿ ಬಿ ಇದೆಯಲ್ಲ, ಐ ಆಮ್ ಟ್ರೈನಿಂಗ್, ಇದ್ರ ಮೇಲೆ ನಾನು ಟ್ರೈನ್ ಮಾಡ್ತಾ ಇದ್ದೀನಿ. ಅಂದರೆ ಇದು ಬಂದ್ಬಿಟ್ಟು ಒರಿಜಿನಲ್ ಪ್ಯಾರಾಮೀಟರ್ ಆಫ್ ಓಲಾಮ ವಿಚ್ ಇಸ್ ಆಫ್ 7 ಬಿಲಿಯನ್. ಐ ಆಮ್ ಟ್ರೈನಿಂಗ್ ದ ಬಿ ವ್ಯಾಲ್ಯೂ. ಸಾರಿ. ಸೊ ಇದ್ರ ಮೇಲೆ ಟ್ರೈ ಮಾಡೋದ್ರಿಂದ ನನಗೆ GPU ಯೂಸೇಜ್ ಡ್ರಾಸ್ಟಿಕಲಿ ಕಡಿಮೆ ಆಗುತ್ತೆ. ಕೋಡು ಕೂಡ ತೋರಿಸ್ತೀನಿ ಹೆಂಗೆ ಅಂತ. ಹಂಗಾದ್ರೆ ಕ್ಯೂಲೋರಾ ಅಂತಾರೆ ಹೇಳಿದ್ರೆ, ಸೇಮ್ ಲೋರಾ ಮತ್ತೆ ಕ್ಯೂಲೋರಾ ಇಟ್ ವರ್ಕ್ಸ್ ಆಸ್ ಅ ಸೇಮ್ ಡೈರೆಕ್ಷನ್ ಅಲ್ಲೇ ವರ್ಕ್ ಆಗುತ್ತೆ. ಇಲ್ಲಿ ಬೇಸ್ ಮಾಡಲ್ ಬಂದ್ಬಿಟ್ಟು 4 ಬಿಟ್ ಇರುತ್ತೆ, ಪ್ರೆಸಿಷನ್ ಕಾನ್ಸ್ಟೆಂಟ್ ಆಗಿರುತ್ತೆ, 4 ಬಿಟ್ ಇರುತ್ತೆ. ಕ್ವಾಂಟೈಸ್ಡ್ ಲೋ ರ್ಯಾಂಕ್ ಅಡಾಪ್ಷನ್ 4 ಬಿಟ್ ಇರುತ್ತೆ, ಅಥವಾ 0.5 ಬೈಟ್. ಸೇಮ್ ಹೇಳಿದ್ನಲ್ಲ, ಎಕ್ಸಾಕ್ಟ್ಲಿ ಸೇಮ್. I'll tell you the difference as well. ಬಟ್ ಸಾರಿ, ಇದು ಬಂದ್ಬಿಟ್ಟು ಲೋರಾದು. ಕ್ಯೂಲೋರಾದು ಬಂದ್ಬಿಟ್ಟು ಮಿನಿಮಮ್ ಇಲ್ಲಿ ನಾವು 16 ಬಿಟ್ನ ಯೂಸ್ ಮಾಡ್ತೀವಿ, ಮತ್ತೆ 32 ಬಿಟ್ನ ಯೂಸ್ ಮಾಡ್ತೀವಿ ಪ್ರೆಸಿಷನ್. ಅಂದರೆ ಈಗ ಯಾವುದಾದ್ರೂ ಒಂದು ಮಾಡೆಲ್ಲು 33 ಬಿಲಿಯನ್ ಡೇಟಾ ಮೇಲೆ ಟ್ರೈನ್ ಆಗಿದ್ರೆ 33 ಬಿಲಿಯನ್ ಅಂದರೆ ವಿ ವಿಲ್ ಗೆಟ್ ಇಟ್ ಆಸ್ 32 ಬಿಟ್ಸ್ ಬರುತ್ತೆ. ಸೊ ನಮಗೆ 32 ಅಂದರೆ ಬಿಟ್ಸ್ ಯೂಸ್ ಮಾಡಿದ್ರೆ ಇಟ್ ವಿಲ್ ಬಿ 24 GB. ಹೆಂಗೆ 24 GB? ಇಲ್ಲಿ ಹೆಂಗಿರ್ಬೋದು ನಾನು ಕ್ಯಾಲ್ಕುಲೇಷನ್ ಮಾಡಿ ನಾನು 24 GB ಅಂತ ಬರೆದಿದ್ದೀನಿ. ಜಸ್ಟ್ ಸಿಂಪಲ್ ಮ್ಯಾಥಮೆಟಿಕ್ಸ್, ಬಿಟ್ಸ್ ಮತ್ತು ಬೈಟ್ಸಲ್ಲಿ ಆಟ ಆಡೋದು. ಓಕೆ, ಹಂಗಾದರೆ ಈಗ ಒಂದು ಲೋರಾ ಎಕ್ಸಾಂಪಲ್ ಹೋಗೋಣ. ಇಲ್ಲಿ ನಾನು ಕೋಡ್ನ ಪೇಸ್ಟ್ ಮಾಡ್ತೀನಿ. ಕೋಡ್ ಭಾಳ ಚೆನ್ನಾಗಿ ಓಕೆ ಎಕ್ಸ್ಪ್ಲೇನ್ ಮಾಡ್ತೀನಿ ಕೋಡ್. ಏನಿಲ್ಲ ನೋಡಿ, ಇದು ಬಂದ್ಬಿಟ್ಟು ಇವೆಲ್ಲ ಇನ್ಪುಟ್ಟು, ಇದು ನಾನೇನೋ ತಲೆ ಕೆಡಿಸ್ಕೊಂಡ್ಕೊಳ್ಳೋ. ಮಾಡೆಲ್ ನೇಮ್ ಬಂದ್ಬಿಟ್ಟು 350 ಮಿಲಿಯನ್ ಪ್ಯಾರಾಮೀಟರ್ ಮೇಲೆ ವರ್ಕ್ ಆಗ್ತಾ ಇದೆ. ಫೇಸ್ಬುಕ್ಕಿಂದು OPT ಅಂತ. ಇದೆಲ್ಲ ಅವಶ್ಯಕತೆ ಇಲ್ಲ. ಟೋಕನೈಸರು ಇಲ್ಲಿ ನೋಡಿ, ಲೋ ರ್ಯಾಂಕ್ ಡೈಮೆನ್ಷನ್ ಎಷ್ಟಿದೆ ಅಂತ. ಇಲ್ಲಿ R ಅನ್ನೋದು ಇದೊಂದು ಫ್ಯಾಕ್ಟರ್. ಡಿಫೈನ್ ಲೋರಾ ಕಾನ್ಫಿಗರೇಷನ್ ಇದೆ. ನಾವು ಏನಾದರೂ ಕಾನ್ಫಿಗರೇಷನ್ ಮಾಡಬೇಕಂದ್ರೆ ಲೋರಾ ಕಾನ್ಫಿಗರೇಷನ್ ಇದೆ. ಸ್ಕೇಲಿಂಗ್ ಫ್ಯಾಕ್ಟರ್ 16 ಮಾಡ್ತೀವಿ. ಅಪ್ಲೈ ಮಾಡೋದಕ್ಕೆ ಲೋರಾ ಮತ್ತು ಕ್ಯೂಲೋರ್ನ ಪ್ರೊಜೆಕ್ಷನ್. ಇದು ನನಗೆ ಗೊತ್ತಿಲ್ಲ ಲೋರಾ ಡ್ರಾಪ್ಔಟ್ ಅಂದರೆ ಏನು ಅಂತ ನಾನು ನೋಡ್ಕೋಬೇಕು. ಮ್ಯಾಥಮೆಟಿಕ್ಸ್ ನಿಮಗೆ ಬರ್ತಾ ಇದೆ ಅಂದರೆ ಇವನ್ ತಿಳ್ಕೊಳೋದೇನು ದೊಡ್ಡದಲ್ಲ. ನಾನು ಇಲ್ಲೇನು ತೋರಿಸ್ತೆ ಮ್ಯಾಥಮೆಟಿಕ್ಸಲ್ಲಿ ಸ್ವಲ್ಪ ಬೈಟ್ಸು ಮತ್ತು ಬೈಟ್ಸಲ್ಲಿ ರೈಟಿಂಗ್ ಅ ಕೋಡ್ ಈಸ್ ನಾಟ್ ಅ ಡಿಫಿಕಲ್ಟ್ ಟಾಸ್ಕ್. ಔಟ್ಪುಟ್ ಬರುತ್ತೆ. ನಾನು ಕರೆಕ್ಟಾಗಿ ಕೋಡ್ ನೋಡಿಲ್ಲ. ಇಫ್ ಯು ಆಸ್ಕ್ ಮೀ ನನ್ನನ್ನು ಕೇಳೋದಾದರೆ ಸೇಮ್ ಕೋಡು ಇಲ್ಲಿ ಆಲ್ಮೋಸ್ಟ್ ಸೇಮ್ ಇರುತ್ತೆ, ಬಟ್ ಇಲ್ಲಿ ಕ್ವಾಂಟೈಸ್ಡ್ ಯೂಸ್ ಮಾಡ್ತೀವಿ. ಹಾಗಾದರೆ ಏನಿದು ಡಿಫ್ರೆನ್ಸ್ ಏನಾದರೂ ಅಥವಾ
ಇಫ್ ಯು ವಾಂಟ್ ಟು ಅಂಡರ್ಸ್ಟ್ಯಾಂಡ್ ದ ಸಮ್ಮರಿ ಅಂದರೆ ಏನು ಮತ್ತು ಕ್ಯೂಲೋರಾಗ ಏನಕ್ಕೆ ಡಿಫ್ರೆನ್ಸು ಅಂದರೆ ನೋಡಿ ಇಲ್ಲಿದೆ. ಮಾಡೆಲ್ ಪ್ರಿಸಿಷನ್ ಬಂದ್ಬಿಟ್ಟು ಕ್ಯೂಲೋರಾದಲ್ಲಿ ನಾವು 8 ಬಿಟ್ಟು ಮತ್ತು 32 ಬಿಟ್ಟು, ಕ್ಯೂಲೋರಾದಲ್ಲಿ 4 ಬಿಟ್ನ ಯೂಸ್ ಮಾಡ್ತೀವಿ. ಅಡಾಪ್ಟರ್ ಟ್ರೈನಿಂಗ್, ಎಸ್ ಅಡಾಪ್ಟರ್. ಜಿ ಪಿ ಯು ರಾಮ್ ನೀಡೆಡ್ ಮೀಡಿಯಮ್ ವೆರಿ ಲೋ, ಏನು ವೆರಿ ಲೋ 4 ಬಿಟ್ನ ಯೂಸ್ ಮಾಡ್ತಾ ಇದ್ವಿ. ಇಲ್ಲಿ ಬಂದ್ಬಿಟ್ಟು 16 ಮತ್ತು 32 ಹೇಳಿತ್ತು. ಅಕ್ಯುರೇಸಿ ಈಸ್ ಹೈಯರ್, ಸ್ಲೈಟ್ಲಿ ಲೋವರ್. ಏನಕ್ಕೆ ಅಕ್ಯುರೇಸಿ ಹೈಯರ್ ಅಂದರೆ ಇಲ್ಲಿ ನಾವು 16 ಬಿಟ್ನ ಯೂಸ್ ಮಾಡ್ತಾ ಇದ್ವಿ, 4 ಬಿಟ್ನ. ಯೂಸ್ ಕೇಸಸ್ ಎಫಿಷಿಯಂಟ್ ಫೈನ್ ಟ್ಯೂನಿಂಗ್, ಸೂಪರ್ ಕಾಸ್ಟ್. ಅದೊಂದು ಎಲ್ಲದಕ್ಕೆ ಲೋರಾ ಕ್ಯೂಲೋರಾ ಎದ್ರ ಮೇಲೆ ಅಂದರೆ ಡಿಫ್ರೆನ್ಸ್ ಇದೆ. ನಾನು ಮತ್ತೆ ನಿಮಗೆ ಸಿಂಪಲ್ಲಾಗಿ ಡಿಫ್ರೆನ್ಸ್ ಬೇಕು ಅಂದರೆ ನಾನು ಇಂಟರ್ನೆಟಲ್ಲಿ ಚೆಕ್ ಮಾಡೇ ಮಾಡೋದು. ನನಗೇನು ಎಲ್ಲ ಗೊತ್ತಿದೆ ಅಂತಲ್ಲ, ನನಗೂ ಅಲ್ಲಿ ನೋಡೇ ನಾನು ಮಾಡೋದು, ಇಲ್ಲಿ ನೋಡೇ ನಾನು ಮಾಡೋದು. ಅಂದರೆ ಒಂದು ಸಿಂಪಲಾಗಿ ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇ. ಇದರಲ್ಲಿ ಅಂಥದ್ದೇನಿಲ್ಲ ನಿಮಗೆ ಅರ್ಥ ಮಾಡ್ಕೊಳೋ ಅಷ್ಟು. ಸಾಕು ಅಂತ ಕಾಣುತ್ತಷ್ಟು. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಇದೊಂಥ ಗ್ಲಿಮ್ಸು. ನಾನು ಇದನ್ನು ಹೇಳದ್ನಲ್ಲ, ಈ ಕ್ಯಾಲ್ಕುಲೇಷನ್ ಬಂದ್ಬಿಟ್ಟು ಅದು ಹೋಟ್ಲಲ್ಲಿ ಕೂತ್ಕೊಂಡಾಗ ಮಾಡ್ತಾ ಇದ್ದಿದ್ದು ನನಗೆ ಕ್ಯಾಲ್ಕುಲೇಷನ್ನು. ಇಲ್ಲೇ ಇದೆ ನೋಡಿ, ಲೀಲಾ ಭಾರತೀಯ ಹೋಟ್ಲ್ ಅಂತ. ದಟ್ಸ್ ಆಲ್ ಫ್ರಮ್ ಮೈ ಎಂಡ್.